ನಮಸ್ಕಾರ ವೀಕ್ಷಕರೇ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಐಶ್ವರ್ಯ ಹಿರೇಮಠ್. ಪ್ರತಿ ವರ್ಷದಂತೆಯೇ ಈ ವರ್ಷವೂ ಮಾತಾ ಮಾಣಿಕೇಶ್ವರಿ ಕೂಲಿ ಕಬ್ಬಲಿಗ ಸಮಾಜದ ವಧುವರರ ಮಾಹಿತಿ ಕೇಂದ್ರದ ವತಿಯಿಂದ 10ನೇ ವರ್ಷದ ವಧುವರರ ಸಮಾವೇಶನ ಹಮ್ಮಿಕೊಳ್ಳಲಾಗಿದೆ ಎಂದು ಸೂರ್ಯಕಾಂತ್ ಗುಡ್ಡೆಗುಡಿ ಹೇಳಿದರು. ಧನ್ಯವಾದಗಳು. ನಾವು ದಿನಾಂಕ 1-2-2026 ನಮ್ಮ ಸಮಾಜದ ಕೂಲಿ ಕಬ್ಬಲಿಗರ ವಧುವರ ಸಮಾವೇಶ 10ನೇ ಸಮ್ಮೇಳನ ರಾಜಮಟ್ಟದ ಬಹು ವಿಜೃಂಭಣೆಯಿಂದ ಮಾಡ್ತಿದ್ದೆವು. ಎಲ್ಲ ಸಮಾಜದ ಬಾಂಧವರು ಉಚಿತವಾಗಿ ನಾವು ರಿಜಿಸ್ಟ್ರೇಷನ್ ಮಾಡ್ತೀವಿ. ಎಲ್ಲರೂ ಬರಬೇಕು. ಅನ್ನ ಸಂತೃಪ್ತಿ ಇರುತ್ತದೆ ಮತ್ತು ಶೈಕ್ಷಣಿಕ ಪ್ರೋತ್ಸಾಹನವನ್ನು ಕೊಡ್ತಾಯಿದ್ದೆವು. ಅದಕ್ಕೆ ದಯವಿಟ್ಟು ಎಲ್ಲ ಸಮಾಜದ ಬಾಂಧವರು ಸಹಕರಿಸಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ತಮ್ಮ ಬೇಡಿಕೆ. ಕಾರ್ಯಕ್ರಮ ಎಲ್ಲಿದೆ ಅಂತ? ಕಸ್ತೂರಬಾಯಿ ಬುಳ್ಳಾ ಸಂಸ್ಕೃತಿ ಭವನದಲ್ಲಿ ಇಲ್ಲಿ ಮಿಲೇನಿಯಂ ಸ್ಕೂಲ್ ಹತ್ತಿರ ಮೂಲ ಉದ್ದೇಶ ವಧುವರ ಸಮಾವೇಶ ಸರ್. ನಮ್ಮ ಸಮಾಜ ವಧುವರ ಸಮಾವೇಶ. ಟೈಮಿಂಗ್ ನೋಡ್ರಿ 1-2-2026 ಟೈಮಿಂಗ್ 11 ಗಂಟೆಯಿಂದ 4 ಗಂಟೆ ತನಕ ನೋಂದಣಿ ಆಗ್ಯಾವ ಸರ್. ಮತ್ತು ಈಗ ಉಚಿತನೂ ನೋಂದಣಿ ಮಾಡ್ತಾ ಇದ್ವಿ. ಸುಮಾರು ಒಂದು ಇಲ್ಲಿವರೆಗೆ 10ನೇ ವರ್ಷದಾಗ ಒಂದು 500-600 ಜನ ಮದುವೆ ಆಗಿದಾವ್ರಿ. ಈ ಸುಮಾರು ಈಗ ಒಂದು 300-400 ಮಂದಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಈ ವರ್ಷ ನಾವು ಏನು ಮಾಡೋದು 10ನೇ ವರ್ಷದ ಅಂತೇಳಿ ಉಚಿತವಾಗಿ ನೋಂದಣಿ ಮಾಡ್ತಾ ಇದ್ದೇವೆ. ಎಷ್ಟು ವರ್ಷದಿಂದ ಮಾಡ್ಕೊತ ಬರ್ತಾರೆ? ಇದು 10ನೇ ವರ್ಷದ ಸರ್. 10ನೇ ವರ್ಷ. ಇದಕ್ಕೆ ತಮಗೆ ಫಂಡಿಂಗ್ ಎಲ್ಲಿಂದ ಬರ್ತದೆ? ಫಂಡಿಂಗ್ ಏನು ಸರ್, ನಮ್ಮ ಸದಸ್ಯರು 21 ಮಂದಿ ಸದಸ್ಯರಿದ್ದೇವೆ ರೀ. ನಾವೇ ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಮಾಡ್ತೀವಿ ಸರ್. ನಾವೇ ವೈಯಕ್ತಿಕ ಕೊಡ್ತೀವಿ. ಸಮಾಜ ಸೇವೆ ಮಾಡಬೇಕು, ಒಬ್ರಿಗೊಬ್ಬರು ಪರಿಚಯ ಆಗ್ತದೆ, ನಮ್ಮಲ್ಲೇನು ವಿದ್ಯಾವಂತರ ಜನರಿಗೆ ಗುರುತಾಗಲಿ ಅಂತ ಉದ್ದೇಶದಿಂದ ಮಾಡ್ತಿದ್ವಿ. ಮತ್ತೇನಾಗೋದು ಯಾವ ಯಾರ್ಯಾರು ಬರ್ತಾರಂತ? ಇವರು ಮುಖ್ಯ ಅತಿಥಿಗಳು ನೋಡ್ರಿ, ನಮ್ಮ ಹಾವೇರಿ ನಮ್ಮ ಸಮಾಜ ಜಗದ್ಗುರುಗಳಾದ ಶಾರಜಾ ಪಿಸ್ಮ ಸ್ವಾಮಿಗಳು ಬರ್ತಾಯಿದ್ದಾರೆ. ಇಲ್ಲಿ ತೊನಸಳ್ಳಿ ಮಲ್ಲಣ್ಣ ಮುತ್ತಿಯವರು ಅವರು ಬರ್ತಾಯಿದ್ದಾರೆ. ಅವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತೀವಿ. ಅಧ್ಯಕ್ಷರಾದ ಸೂರ್ಯಕಾಂತ್ ಗುಡ್ಡಡಿಗಿರಿ, ಉಪಾಧ್ಯಕ್ಷರಾದಂಥ ಭೀಮರಾವ್ ಐನಾಪುರ ಮತ್ತು ರಮೇಶ್ ದಾಸ, ಬಸವರಾಜ್ ನಾಟಿಕರ, ಸಾಯಿಬಣ್ಣ ವಡಗೇರಿ, ನಾವು ಸದಸ್ಯರಾದ ಬಾಬು ಜಮಾದರಿದ್ದೇವೆ. ಮೂಲ ಹುಟ್ಟು ಹಾಕಿದ್ರು ಬೇರೆ ಬಾಬು ತಡ್ಕಲ್ ಅವರು. ಅದಕ್ಕೆ ತಮ್ಮದು ಎಲ್ಲ ನಮ್ಮ ಸಹಕಾರ ಬೇಕು. ಪತ್ರಕರ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಲಿಕ್ಕೆ ತಮ್ಮದು ಸಹಕಾರ ಬೇಕು. ಬನ್ನಿರಿ, ತಮ್ಗೆ ನಾವು ಸೇವಾ ಮಾಡೋಕ್ಕೆ ಅವಕಾಶ ಕೊಡ್ತೀವಿ ಅಂತ ನಾವು ಬೇಡಿಕೆ. ಜೈ ಹಿಂದ್. ಇದು ನಿಮ್ಮ ನ್ಯೂಸ್ 24 ಕನ್ನಡ ಟಿವಿ ಮಾಧ್ಯಮ, ನಿಮ್ಮ ಮನೆಯ ಮಾಧ್ಯಮ. ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ. ಪ್ರತಿದಿನ ಪ್ರತಿಕ್ಷಣ ಸದಾ ನಿಮ್ಮೊಂದಿಗೆ.